ಇಂದಿನ ವಿಡಿಯೋದಲ್ಲಿ 2025ರ ಮೇಷರಾಶಿ ಭವಿಷ್ಯವನ್ನು ವಿವರಿಸುತ್ತಿದ್ದೇನೆ. ಮೇ 24, 2025ರಲ್ಲಿ ಶನಿ ಗ್ರಹವು ಮೇಷರಾಶಿಗೆ ಪ್ರವೇಶ ಮಾಡ್ತಾನೆ. ಜೂನ್ 27ರಂದು ಮಂಗಳ ಗ್ರಹನು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. ಮತ್ತೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ಗುರು ಗ್ರಹ ಮಕರದಿಂದ ಹಿಂದಕ್ಕೆ ಹೋಗ್ತಾನೆ. ಶನಿಯ ಪ್ರಭಾವದಿಂದ ಫೆಬ್ರವರಿ 2025ರ ಒಳಗೆ ವೃತ್ತಿ ಜೀವನವು ಕ್ರಮೇಣ ಪ್ರಗತಿಯಾಗುತ್ತೆ. ನೀವು ಫೆಬ್ರವರಿ ಒಳಗಡೆ ನೀವು ಏನೇ ಒಂದು ಕೆಲಸ ಮಾಡಬೇಕು ಅಂದರೆ, ಯಾವುದಾದ್ರೂ ಕೆಲಸ ಹುಡುಕ್ತಾ ಇದ್ದರೆ ಅಷ್ಟರೊಳಗಡೆ ಹುಡುಕಬಹುದು, ಕೆಲಸ ಆಗುತ್ತೆ. ಮತ್ತು ಮಾರ್ಚ್ರಿಂದ 7 ಶನಿ ಪ್ರಾರಂಭವಾಗುತ್ತದೆ. 7.5 ಶುರುವಾಗೋದ್ರಿಂದ ಆವಾಗ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ಮಂದಗತಿಯಾಗಿ ಸಾಗ್ತಾ ಹೋಗುತ್ತೆ. ಏಪ್ರಿಲ್ ನಂತರ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ಬೋದು. ಶನಿಗ್ರಹ ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಒದಗಿಸಬಹುದು. ಹಾಗಾಗಿ ಮೇ 15ರವರೆಗೆ ಗುರುನ ಪ್ರಭಾವದಿಂದ ಹಣಕಾಸು ಪ್ರಗತಿಗೆ ಹೆಚ್ಚಿನ ಅವಕಾಶಗಳು ದೊರೀತವೆ. ಮತ್ತು ಅದೇ ರೀತಿ ಜುಲೈ 13ನೇ ತಾರೀಕಿಂದ ನವೆಂಬರ್ 11ರವರೆಗೆ ಶನಿಯು ಹಿಮ್ಮುಖವಾಗಿ ಚಲನೆಯನ್ನು ಮಾಡ್ತಾನೆ. ಅದ್ರ ಪ್ರಭಾವದಿಂದ ವೃತ್ತಿಯಲ್ಲಿ ಹೆಚ್ಚು ಗಮನ ಅಗತ್ಯವಾಗಿರುತ್ತೆ. ಇಂಥ ಟೈಮಲ್ಲಿ ಗೊಂದಲಮಯ ಪರಿಸ್ಥಿತಿಗಳು ಎದುರಾಗ್ಬೋದು. ನೀವೇನೇ ಕೆಲಸ ಮಾಡ್ತಾಯಿದ್ರು ಅದ್ರ ಫಲಿತಾಂಶ ನಿಧಾನವಾಗಿ ನಿಮಗೆ ಗೊತ್ತಾಗುತ್ತೆ. 7 ಶನಿಯಿಂದ ಮಾರ್ಚ್ 2025ರಿಂದ ಹೆಚ್ಚು ಜಾಗ್ರತೆ ಅಗತ್ಯವಿರುತ್ತೆ. ಕೆಲಸದಲ್ಲಿ ತಪ್ಪುಗಳ ಸಾಧ್ಯತೆ ಮತ್ತು ಮೇಲಾಧಿಕಾರಿಗಳ ಮನ್ನಣೆ ಕೊರತೆಯಾಗಬಹುದು. ಮೇ 15ನೇ ತಾರೀಕುವರೆಗೆ ಗುರುಗ್ರಹ 2ನೇ ಮನೆಯಲ್ಲಿರೋದ್ರಿಂದ ಹಣದ ಅರಿವು ಸುಗಮವಾಗಿರುತ್ತೆ. ಅದೇ ರೀತಿ ಗುರುವಿನ ಪ್ರಭಾವದಿಂದ ಖರ್ಚುಗಳು ಹೆಚ್ಚಾಗಬಹುದು. ಈ ಅವಧಿಯ ನಂತರ ಹಣ ಉಳಿಸೋ ಅವಕಾಶಗಳು ಕಡಿಮೆ ಇರ್ಬೋದು. 7.5 ಇರುತ್ತಲ್ವ, ಹಾಗಾಗಿ ಹೆಚ್ಚುವರಿ ಖರ್ಚುಗಳನ್ನು ಖರ್ಚು ಮಾಡಿಸುತ್ತೆ ಶನಿದೇವರು. ಹಣಕಾಸು ನಿಯಂತ್ರಿಸಲು ಬಜೆಟ್ ಮಾಡೋದು ಅತ್ಯಂತ ಮುಖ್ಯವಾಗಿರುತ್ತದೆ. ಇನ್ನು ಶೈಕ್ಷಣಿಕವಾಗಿ ಹೇಳಬೇಕು ಅಂದರೆ, ಈ ವರ್ಷದ ಮೊದಲಾರ್ಧದವರೆಗೆ ಶನಿಯು 11ನೇ ಮನೆ ಪ್ರಭಾವದಿಂದ ಶೈಕ್ಷಣಿಕ ಉಜ್ವಲ ಅವಕಾಶಗಳು ಸಿಗುತ್ತೆ. ಮತ್ತು ಏಪ್ರಿಲ್ ನಂತರ 7.5 ಶೈಕ್ಷಣಿಕ ಸಾಧನೆಯನ್ನು ನಿಧಾನಗೊಳಿಸ್ಬೋದು. 7.5 ನಡೀತಾ ಇರೋದ್ರಿಂದ ಶೈಕ್ಷಣಿಕ ಒಂದು ಸಾಧನೆ ನಿಧಾನ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಮೇವರೆಗೆ ಗುರುವಿನ ಪ್ರಭಾವದಿಂದ ಶೈಕ್ಷಣಿಕ ಪ್ರಗತಿ ಸಹಾಯಕವಾಗುತ್ತೆ. ಇನ್ನು ಕೌಟುಂಬಿಕವಾಗಿ ಹೇಳೋದಾದರೆ, ಶನಿ 11ನೇ ಮನೆಯಲ್ಲಿರೋದ್ರಿಂದ ಕುಟುಂಬ ಜೀವನ ಉತ್ತಮವಾಗಿರುತ್ತೆ. ಮತ್ತು ಮಾರ್ಚ್ ನಂತರ ಆದರೆ 7.5 ಇರೋದ್ರಿಂದ ಕುಟುಂಬದ ಒತ್ತಡ ಮತ್ತು ವೈಮನಸ್ಸು ಉಂಟಾಗುತ್ತೆ. ಕುಟುಂಬದಲ್ಲಿ ಸದಸ್ಯರ ನಡುವೆ ಸುಮ್ಮನೆ ಜಗಳಗಳಾಗ್ಬೋದು, ಕಿರಿಕುಗಳಾಗ್ಬೋದು. ಆದಷ್ಟು ಮಾತುಗಳನ್ನ ಕಡಿಮೆ ಮಾಡೋದು ತುಂಬ ಒಳ್ಳೆ. ಯಾರೆಲ್ಲ ಈ ವರ್ಷದಲ್ಲಿ ಮದುವೆ ಆಗಬೇಕು ಅಂತ ಇರ್ತಾರೆ, ಮಾರ್ಚ್ ಒಳಗಡೆ ಮದುವೆ ಆದರೆ ತುಂಬ ಒಳ್ಳೆಯದು. ಮಾರ್ಚ್ ನಂತರ ಆದರೆ 7.5 ಇರೋದ್ರಿಂದ ಸಮಸ್ಯೆಗಳು ಉಂಟಾಗುತ್ತೆ. ಮದುವೆಗೆ ಉತ್ತಮ ಸಮಯವಲ್ಲ ಮೇ ನಂತರ. ಆರೋಗ್ಯ ವಿಷಯಕ್ಕೆ ಬಂದರೆ, 7 ಶನಿಯಿಂದ ಆರೋಗ್ಯ ಸಮಸ್ಯೆ ಕಾಣಿಸಬಹುದು. ಕಾಲುಗಳಲ್ಲಿ ನೋವು ಬರೋದು, ದೈಹಿಕ ತೊಂದರೆಗಳು ಉಂಟಾಗೋದು, ಮತ್ತು ಆವಾಗವಾಗ ಚೆಕಪ್ಗಳನ್ನ ಮಾಡಿಸ್ಕೊಳ್ತಾ ಇರಬೇಕು. ಮುಂದೆ ಮಾಡಿಸಿದ್ರಾಯ್ತು ಅಂತ ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾ ಹೋಗಬಾರ್ದು. ಉತ್ತಮ ಫಲಿತಾಂಶಕ್ಕಾಗಿ ನೀವು ಧಾರ್ಮಿಕ ಚಟುವಟಿಕೆಗಳು, ದೇವ್ರ ಮೇಲೆ ಒಂದು ಭಯ ಭಕ್ತಿ ಅನ್ನೋದಿರಬೇಕು. ಈ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕಾಗಿ ನೀವು ಪ್ರತಿದಿನ ದುರ್ಗಾ ಚಾಲಿಸ ಪಠಿಸಿದರೆ ತುಂಬ ಒಳ್ಳೆಯದು. ಆಮೇಲೆ ಓಂ ಭೈರವಾಯ ನಮಃ ಅನ್ನೋ ಒಂದು ಮಂತ್ರವನ್ನು 21 ಬಾರಿ ಪ್ರತಿನಿತ್ಯ ಜಪಿಸೋದು ತುಂಬ ಒಳ್ಳೆಯದು. ಶನಿವಾರದಂದು ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನೀಲಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಶನಿಯ ದುಷ್ಟ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯಕ ಮಾಡುತ್ತದೆ. ಧನ್ಯವಾದಗಳು.